ವೀಕ್ಷಕರೇ ನಮಸ್ಕಾರ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನಮ್ಮ ವಾಹಿನಿಯ ಮುಂದಿನ ಯಕ್ಷ ಪಯಣದ ಅತಿಥಿಗಳು ಯಾರು ಅಂತ ಹೇಳಿ ನಿಮಗೆ ಗೊತ್ತಾಗಿರಬಹುದು. ಕಟೀಲು ಮೇಳದಲ್ಲಿ ಹಾಗೆ ಸುಂಕದಕಟ್ಟೆ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ, ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ಸದ್ಯಕ್ಕೆ ಸುಂಕದಕಟ್ಟೆ ಮೇಳದಲ್ಲಿರುವಂಥದ್ದು ಶ್ರೀಯುತ ಸೋಮಶೇಖರ ಭಟ್ ಕಾಶಿಪಟ್ಟಣ ಇವರೊಂದಿಗಿನ ಯಕ್ಷ ಪಯಣದ ಸಂಚಿಕೆ ನಮ್ಮ ವಾಹಿನಿಯ ಮುಂದಿನ ಎಪಿಸೋಡ್ಗಳಲ್ಲಿ ಅಂದರೆ ಪ್ರಸಾರವಾಗುವುದಕ್ಕಿದೆ. ಇವರೇ ನಮ್ಮ ಮುಂದಿನ ಅತಿಥಿಗಳು. ಅಪಾರ ಅನುಭವಿ, ಜೊತೆಗೆ ಕಟೀಲು ಮೇಳದಲ್ಲಿ ಸರಿಸುಮಾರು 10 ರಿಂದ 18 ವರ್ಷಗಳ ಕಾಲ ಸೇವೆ ಎಲ್ಲವನ್ನು ಕೂಡ ಸಲ್ಲಿಸಿದಂಥವರು ಇವರು. ಸೊ ಇವರ ಒಂದಷ್ಟು ಅನುಭವಗಳನ್ನು ನಿಮ್ಮ ಮುಂದೆ ತಂದು ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ನೋಡಿ, ಇದು ಅವರ ಸುಂದರವಾಗಿರುವಂತಹ ಒಂದು ಮನೆಯ ನೋಟವನ್ನು ನಾನು ತೋರಿಸ್ತಾ ಇದ್ದೇನೆ. ಇದಿರುವಂಥದ್ದು ಕಾಶಿಪಟ್ಟಣ ಅಂದರೆ ಶಿರ್ತಾಡಿ, ನಿಮಗೆ ಗೊತ್ತಿರಬಹುದು, ಮೂಡಬಿದ್ರೆ ಆ ಭಾಗದಲ್ಲಿ ಬರುತ್ತೆ ಕಾಶಿಪಟ್ಟಣ ಅಂತ ಹೇಳಿರುವಂಥದ್ದು. ವೇಣೂರಿನಿಂದ ಒಳಗೆ ಹೋಗ್ಲಿಕ್ಕೂ ಆಗುತ್ತೆ, ಮತ್ತು ಈ ಕಡೆಯಿಂದ ಕೊಕ್ರಾಡಿ ನಾದವಿಗಿಂತ ಹಿಂದೆ ಆ ಭಾಗದಲ್ಲಿ ಹೋದರೂ ಕೂಡ ಕಾಶಿಪಟ್ಟಣಕ್ಕೆ ಹೋಗ್ಲಿಕ್ಕಾಗುತ್ತೆ. ಅಲ್ಲಿ ಇವರ ಮನೆ ಇರುವಂಥದ್ದು. ಅಪಾರ ಅನುಭವಿ, ಜೊತೆಗೆ ನನ್ನ ಆತ್ಮೀಯರು ಕೂಡ ಹೌದು. ನಾವು ಕಟೀಲು ಮೇಳದಲ್ಲಿ ಕಳೆದ ಅನೇಕ ವರ್ಷಗಳ ಕಾಲ ಒಟ್ಟಿಗೆ ಜೊತೆಯಾಗಿ ಇದ್ದಂಥವರು. ಈ ರೀತಿಯಾಗಿ ಇವರ ಒಂದು ಮನೆಯ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಇವರ ಮನೆಯ ಸುತ್ತ ಇರುವಂತಹ, ನೋಡಿ, ಸ್ವಲ್ಪ ಕೃಷಿಕರು ಹೌದು. ಅವರಿಗೆ ಅಡಿಕೆ ಗಿಡಗಳಿದೆ, ಜೊತೆಗೆ ಅಡಿಕೆ ಆಗುತ್ತೆ. ಇದೆಲ್ಲ ಇವರಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಜಾಗಗಳು ಅಂತ ಹೇಳಿ ಅತ್ಯದ್ಭುತವಾಗಿ ಮೂಡಿ ಬಂದಿರುವಂತಹ ಸಂದರ್ಶನದ ಭಾಗ. ಅಪಾರ ಅನುಭವಗಳಾಗಿರಲಿ, ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ಏನು ವಾಹಿನಿಯನ್ನು ಯಾವಾಗ ನಾನು ಇದನ್ನು ಪ್ರಸಾರ ಮಾಡ್ತೇನೆ, ಬಹುಶಃ ನಾಳೆಯಿಂದ ಕಾಣ್ತದೆ, ಅಥವಾ ಯಾವಾಗ ಪಾರ್ಟ್ 1 ಎಪಿಸೋಡನ್ನು ಹಾಕ್ತೇನೆ, ಅದನ್ನು ನೋಡಿ ಹೆಚ್ಚು ವಿಡಿಯೋವನ್ನು ನೋಡಿ ಅನುಭವಗಳನ್ನು ನೀವು ಕೂಡ ಈಗ ಈ ಹಿಂದೆ ಕೊಂಕಣಾಜಿ ಚಂದ್ರಶೇಖರ ಭಟ್ ಇವರ ಅನುಭವವನ್ನು ನೋಡಿದ್ದೀರಿ. ಒಳ್ಳೆಯ ವಿಚಾರಗಳೆಲ್ಲವೂ ಕೂಡ ಯಕ್ಷಗಾನದ ಅಭಿಮಾನಿಗಳಿಗೆ ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳಿ, ಅದೇ ರೀತಿ ಇಲ್ಲಿಯೂ ಕೂಡ ಅನೇಕ ವಿಚಾರಗಳು, ಅವರ ವೈಯಕ್ತಿಕ ಜೀವನ ಆಗಿರ್ಬೋದು, ಯಕ್ಷಗಾನದ ವಿಚಾರಗಳೆಲ್ಲವೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ, ಅವರ ಸಂದರ್ಶನದ ಭಾಗದಲ್ಲಿ ನಾವು ಮಾಡಿದ್ದೇವೆ. ನೋಡಿ, ಇಲ್ಲಿ ಶೂಟಿಂಗ್ ಎಲ್ಲ ಮಾಡಿರುವಂಥದ್ದು. ನನಗೆ ಕಾಫಿ ತಿಂಡಿ ಅದು ಇದೆಲ್ಲ ಕೊಟ್ಟರು. ಅವರ ಮಗ ಕೂಡ ಇದ್ದ, ಸಣ್ಣವ ಪಾಪ ಮಗು, ಮತ್ತು ಅವರ ಮಿಸ್ಸಸ್ ಆಗಲಿ ಮಗಳಾಗಲಿ ಎಲ್ಲರೂ ಕೂಡ. ನೋಡಿ, ಇಲ್ಲಿ ಒಂದಷ್ಟು ಸ್ಮರಣಿಕೆಗಳು ಎಲ್ಲ ಇದೆ, ಸಿಕ್ಕಿರುವಂತಹ ಸ್ಮರಣಿಕೆ ಅವರ ಸೇವೆಗೆ. ಇದರ ನಡುವೆ ಯಾರಾದರೂ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಪ್ರತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೇನೆ. ಯಾಕೆ ಕೇಳಿದ್ರೆ, ವಾಹಿನಿ ಮತ್ತಷ್ಟು ಈಗಾಗಲೇ 4,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೆಚ್ಚು ಆದಷ್ಟು ನಮಗೂ ಹೆಚ್ಚು ವಿಭಿನ್ನವಾದಂತಹ ವಿಡಿಯೋ ಮಾಡುವುದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗಾಗ್ತದೆ ಅಂತ ಹೇಳಿ ಕೆಲವರು ದಯವಿಟ್ಟು ನೋಡಿ. ಅಲ್ಲೇ ಸಬ್ಸ್ಕ್ರೈಬ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕುವಂತಹ ವೀಡಿಯೋಗಳನ್ನು ನೋಡ್ಬೋದು. ಅಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ಆಲ್ ಅಂತ ಹೇಳಿದರೆ ನಾನು ಯಾವ ವಿಡಿಯೋ ಎಲ್ಲ ಹಾಕ್ತೇನೆ ಎಲ್ಲವನ್ನು ಕೂಡ ನೀವು ನೋಡ್ಬೋದು. ಸೊ ಹೀಗಾಗಿ ಇದು ಸೋಮಶೇಖರ ಭಟ್ರವರ ಮನೆಯ ನೋಟವನ್ನು ನಾನು ತೋರಿಸ್ತಾ ಇರುವಂಥದ್ದು. ನೋಡಿ, ಅವರ ಮಿಸ್ಸಸ್ ಮಗಳೆಲ್ಲ ಇದ್ದರು. ಇದು ಕಿಚನ್ನ ಒಂದು ನೋಟ. ಮತ್ತು ಈ ಕಡೆ ಅವರ ಅಮ್ಮ ಇದ್ದರು. ಪಾಪ ವಯಸ್ಸಾಗಿದೆ, ಸ್ವಲ್ಪ ಆರೋಗ್ಯ ಕೂಡ ಹುಷಾರಿಲ್ಲ. ಅವರ ಅಮ್ಮ ಕೂಡ ಈ ಕಡೆ ರೂಮಲ್ಲಿದ್ದಾರೆ. ಏಜ್ ಆಗಿದೆ, 80-85 ಇಯರ್ಸ್ ಆಗಿದೆ ಅಂತ ಹೇಳಿದರು. ನಾನು ಮಾತಾಡಿದೆ, ಪಾಪ ಮಾತಾಡ್ತಾರೆ ಚೆನ್ನಾಗಿ. ಬಟ್ ಈಗ ನಾನು ಸ್ವಲ್ಪ ಆರೋಗ್ಯ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಒಳ್ಳೆ ಸುಂದರವಾಗಿರುವಂತಹ ಮನೆ. ಆ್ಯಕ್ಚುಲಿ ನಾನು ಮನೆಯ ಗೃಹ ಪ್ರವೇಶಕ್ಕೆಲ್ಲ ಹೋಗಿದ್ದೇನೆ ಅವರದ್ದು. ನೋಡಿ, ಅವರ ಅಮ್ಮ ಪಾಪ ಅಲ್ಲಿ ರೂಮಲ್ಲಿ ಮಲಗಿದ್ರು. ಹಿಂದೆಯಿಂದ ನೋಡಿ, ಇದು ಕೂಡ ಅವರಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಅಡಿಕೆ ಗಿಡ ಇತ್ಯಾದಿಗಳ ಮನೆಯ ಸುತ್ತ ಇರುವಂತಹ ಕೃಷಿ ಭೂಮಿ ಅಂತ ಹೇಳಿ ಕರಿಬಹುದು ನಾವು.
ಕೃಷಿಗೆ ಸಂಬಂಧಪಟ್ಟಂತಹ ಸ್ಥಳದ ಅದು ಇರುವಂಥದ್ದು. ಸುತ್ತ ಹಚ್ಚ ಹಸಿರಿನಿಂದ ಕೂಡಿದಂತಹ ಒಂದು ಪ್ರದೇಶ ಅಂತ ಹೇಳಿ ಗೊತ್ತಾಗತ್ತೆ. ಅನೇಕ ಈ ಯಕ್ಷಗಾನ ತಾಳಮದ್ದಳೆಯಾಗಿರ್ಬೋದು, ಗಾನ ವೈಭವ ಎಲ್ಲದರಲ್ಲಿಯೂ ಕೂಡ ಗುರುತಿಸಿಕೊಂಡಂಥವ್ರು ನೀವು ನೋಡಿರ್ಬೋದು. ಆರಂಭದಲ್ಲಿ ಫೋಟೋ ಅವರ ಪರಿಚಯ ಇರಬಹುದು, ಹೆಚ್ಚಿನವರಿಗೆ ಅವರ ಪರಿಚಯ ಅನ್ನುವಂಥದ್ದಿದೆ ನೋಡಿ. ನಾನು ಮೇಲೆ ಸ್ಲ್ಯಾಪಿನ ಮೇಲೆ ಹೋಗಿ ತೆಗೆದಿರುವಂತಹದ್ದು ಇದು ನೋಡಿ. ಸುತ್ತ ಈ ರೀತಿ ಕಾಣುತ್ತದೆ. ಎಲ್ಲ ಸಂದರ್ಶನದ ಭಾಗ ಮುಗಿಸಿ ಮತ್ತೆ ನಾನು ಹೋಗಿರುವಂತಹ ವಿಚಾರ ನೋಡಿ. ಮೇಲ್ಗಡೆಯಿಂದ ಶೂಟ್ ಮಾಡಿ ಇರುವಂಥದ್ದು. ಇನ್ನೊಂದು ತೋರಿಸ್ತೇನೆ ನೋಡಿ. ಇದು ಕೂಡ ಮೇಲ್ಗಡೆಯಿಂದ ನಾನು ತೋರಿಸಿರುವಂತಹ ಶೂಟ್ ಮಾಡಿರುವಂಥದ್ದು. ಇದು ಮೋಸ್ಟ್ಲಿ ಅವರಿಗೆ ಸೇರಿರುವಂತಹ ಅಡಿಕೆ ಗಿಡ ಇದು ಪ್ಲೇಸ್ ಹೀಗೆ. ಸೋಮಶೇಖರ್ ಭಟ್ ಅವರ ಯಕ್ಷ ಪಯಣದ ಕಥೆಯ ಅನುಭವದ ಸಂಚಿಕೆಗಳು ಪ್ರಸಾರವಾಗುತ್ತೆ. ಎಲ್ಲ ಸಂಚಿಕೆಯನ್ನು ನೋಡಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂದರೆ ಮುಂದಿನ ಅತಿಥಿಗಳ ಮನೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ವಾಹಿನಿಯನ್ನು ನೋಡಿ ಕಾಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಯಾರ ಸಂದರ್ಶನ ನೋಡುವುದಕ್ಕೆ ಇಚ್ಛಿಸ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸ್ವಲ್ಪ ತಡ ಆದರೂ ಕೂಡ ಎಲ್ಲರ ಸಂದರ್ಶನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಬದಲಾದ ಲೋಗೋದೊಂದಿಗೆ ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಜೊತೆಯಾಗೋಣ. ನಮಸ್ಕಾರ.